ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಡಿಮಾರ್ಟ್ ಸಿಬ್ಬಂದಿಗಳಿಂದ ಗ್ರಾಹಕನ ಮೇಲೆ ಗೂಂಡಾ ವರ್ತನೆ ಆರೋಪ. ಸಿಬ್ಬಂದಿಗಳ ವರ್ತನೆ ಕಂಡು ತರಾಟೆಗೆ ತೆಗೆದುಕೊಂಡ ಆಹಾರ ಸುರಕ್ಷತಾ ಅಧಿಕಾರಿ. ಶಿಕ್ಷಕರ ಥಳಿತಕ್ಕೆ ಮೂರ್ಛೆ ಹೋಗಿದ್ದ ವಿದ್ಯಾರ್ಥಿಯ ಪ್ರಕರಣ. ಶಾಲಾ ಆಡಳಿತದಿಂದ ನನ್ನ ಮಗುವಿಗೆ ಯಾವುದೇ ತೊಂದರೆಯಾಗಿಲ್ಲ. ಮಗು ಭಯಭೀತಿಯಿಂದ ತಪ್ಪು ಹೇಳಿಕೆ ನೀಡಿದೆ ಎಂದ ಪೋಷಕರು. ಮಕ್ಕಳಿಲ್ಲದ ದಂಪತಿಗಳ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು. 3 ದಿನದ ಹಸುಗೂಸನ್ನು ಮಾರಾಟ ಮಾಡಲು ಯತ್ನಿಸಿದ ಪೋಷಕರು. 5 ವರ್ಷದಲ್ಲಿ ಎತ್ತಿನಹೊಳೆ ನೀರು ಕೊಡುತ್ತೇವೆಂದ ಕಾಂಗ್ರೆಸ್ ಸರ್ಕಾರ. ಈಗ 30,000 ಕೋಟಿಗೆ ಯೋಜನಾ ವೆಚ್ಚ ತಲುಪಿದೆ. ಎತ್ತಿನಹೊಳೆ ದುಡ್ಡು ಹೊಡೆಯುವ ಕಾರ್ಯಕ್ರಮವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪ. ವಾರ್ತೆಗಳ ವಿವರ. ಅದೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಬೇಕಾದ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಗುಣಮಟ್ಟ ಹಾಗೂ ಕೈಗೆಟುಕುವ ದರದಲ್ಲಿ ಸಿಗುತ್ತಿದೆ ಎಂದು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಹೋಗುತ್ತಾರೆ. ಆದರೆ ಸಂಸ್ಥೆಯ ಸಿಬ್ಬಂದಿಗಳು ಸಣ್ಣ ವಿಚಾರಕ್ಕೆ ಗ್ರಾಹಕನೊಬ್ಬನ ಕುಟುಂಬದ ಮೇಲೆ ಗೂಂಡಾ ವರ್ತನೆಯಾಗಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅದೇನು ಅಂತೀರಾ? ಈ ವರದಿ ನೋಡಿ. ಆ ಡಿಮಾರ್ಟ್ ಗೆ ವ್ಯಾಲ್ಯೂ ಕಳೆದ್ಬಿಟ್ರೆ ಕಸ್ಟಮರ್ ಏನಾಗಬೇಕು? ಇಲ್ಲಿ ಏನೋ ರೋಡಿ ಸಬ್ಮಿಟ್ ಆಗಿದ್ದಾರೆ. ಕರ್ಸಿ ಅವ್ರನ್ನ ಕರ್ಸಿ ಸುನಿಲ್ ಅವರೇ, ಅವ್ರನ್ನ ಕರ್ಸಿ. ಮೂರನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇದರಿಂದ. ಪದೇ ಇದೇ ಇದಾಯ್ತಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಹೀಗೆ ಡಿಮಾರ್ಟ್ ಸಿಬ್ಬಂದಿಗಳ ಗೂಂಡಾ ವರ್ತನೆಯಿಂದ ಬೇಸತ್ತ ಗ್ರಾಹಕನೋರ್ವ ತಾನು ಖರೀದಿಸಿದ ವಸ್ತುಗಳ ಬಿಲ್ಲನ್ನು ಹಿಡಿದುಕೊಂಡು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು. ಮತ್ತೊಂದೆಡೆ ಸಿಬ್ಬಂದಿ ವರ್ತನೆ ತಿಳಿದು ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಆಹಾರ ಸುರಕ್ಷತಾ ಅಧಿಕಾರಿ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಬಳಿ ಇರುವ ಡಿಮಾರ್ಟ್ನಲ್ಲಿ. ಈಗ ಮಲ್ಟಿನ್ಯಾಷನಲ್ ಕಂಪನಿನೋ ಅಥವಾ ಇನ್ನೊಂದು ಕಂಪನಿನೋ ನಮ್ಗೆ ಗೊತ್ತಿಲ್ಲ. ಡಿಮಾರ್ಟ್ ಒಂದು ನಂಬಿಕೆ ಮೇಲೆ ಡಿಮಾರ್ಟ್ ಒಳಗಡೆ ಬರ್ತೀವಿ. ನೀವು ಹೊಡೆದಾಕ್ಬಿಟ್ರೆ ಇನ್ನೇನಕ್ಕೆ ಬರ್ಬೇಕು ಕಸ್ಟಮರು ಅಂತ ಬರೋಲ್ಲ. ಆ ಡಿಮಾರ್ಟ್ಗೆ ವ್ಯಾಲ್ಯೂ ಕಳೆದ್ಬಿಟ್ರೆ ಕಸ್ಟಮರ್ ಏನಾಗಬೇಕು? ನಾನು ಇಷ್ಟಕ್ಕೆ ನನ್ನ ಮಂಗಳೂರಿಗೆ ಹೋಗ್ಬೇಕಂತ ನನ್ನ ಬಾಯಿ ಒಣಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿ ಇಲ್ಲ. ಏನಾರ ಕಡಿಮೆ ಬಿಲ್ಲ 25,000 ಬಿಲ್ ಪೇ ಆಗಿದೆ. ಎಲ್ಲಿ ಕ್ಲಿಯರ್ ಮಾಡಿದ್ರೆ ನಾನೇ ಇಲ್ಲಿ ಇರ್ತಾ ಇದ್ದೆ. ನಾನು ಯಾಕೆ 112 ಪೊಲೀಸ್ಗೆ ಯಾಕೆ ಫೋನ್ ಮಾಡಬೇಕು? ಅಲ್ಲ, 15 ಜನ ರೋಡಿ ನಿಲ್ತಿರಲ್ರಿ, 15 ಜನ ರೌಂಡ್ ಅಪ್ ಮಾಡ್ಬಿಟ್ಟು ಫ್ಯಾಮಿಲಿನ ಫುಲ್ ರೌಂಡ್ ಅಪ್ ಮಾಡ್ಬಿಟ್ಟು ಏನು ಐಡಿ ಕಾರ್ಡ್ ಮೇಲೆ ನಿಮ್ಮದೇ. ಹಾಗಾದ್ರೆ ನಾನು ಯಾರು ಹೇಳಿ ಫುಡ್ ಏನೇನು ಪರ್ಮಿಷನ್ ತಗೊಂಡು ಎಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೀವು ನಿಮ್ದು ಪರ್ಮಿಷನ್ ಎಲ್ಲ ಡಿಸ್ಪ್ಲೇ ಮಾಡಿದ್ರೆ ಜೇಬಲ್ ಅಲ್ಲ ಕಸ್ಟಮರ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ರಿ. ನೀವು ಡಿಸ್ಪ್ಲೇ ಹಾಕಿದ್ದೀರಾ ಲೈಸೆನ್ಸ್ ಇಲ್ಲಿ ಏನೋ ರೋಡಿ ಸಬ್ಮಿಟ್ ಆಗಿದ್ದಾರೆ. ಕರ್ಸಿ ಅವ್ರನ್ನ ಕರ್ಸಿ ಸುನಿಲ್ ಅವರೇ, ಅವ್ರನ್ನ ಕರ್ಸಿ. ಇದೆಲ್ಲ ಸರ್ ನಾವು ಅಲ್ಲ ಸಿಸಿಟಿವಿನೂ ಅವ್ರ ಹತ್ರ ನಾವೇನು ಕೆಟ್ಟದ್ದು ಈ ಮೂಮೆಂಟ್ ನನ್ನ ಮೂಮೆಂಟ್ ಫ್ಯಾಮಿಲಿ ಬಂದು ಇಲ್ಲಿ ಸ್ಯಾಟಿಸ್ಫೈಡ್ ಆಗಿ ಐಟಮ್ಸ್ ತಗೊಂಡು ಹೋಗ್ಬೇಕಾ ಇಲ್ಲ ನಿಮ್ಮ ಜೊತೆ ಜಗಳ ಆಡ್ಕೊಂಡು ನಿಂತ್ಕೋಬೇಕಾ? ನಾನು ಐಡಿ ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಥವಾ ರೋಡಿಸಮ್ ಮಾಡಲ್ಲ. ಅವ್ರು ಇವಾಗ ಇನ್ನೂ ಬರಲಿಲ್ಲ ಇಲ್ಲಿಗೆ. ಹೇಗೆ ಕಳ್ಳಟ ಆಡ್ತೀರ? ಹಾಗಾದ್ರೆ ಅದನ್ನೆಲ್ಲ ಗ್ಯಾಂಗ್ ಇಟ್ಕೊಂಡು ಅಲ್ಲ ಕಳಿಸಿ. ನನ್ನ ಅವ್ರು ನೋಡ್ಬೇಕು, ಅವರು ಐಡಿ ನೋಡ್ಬೇಕು. ಯಾಕೆ ಮಾಡಲಿಲ್ಲ? ಮಾಡ್ಲಿಲ್ವಲ್ರಿ? ಇನ್ನೂ 3 ಪ್ಯಾಕೆಟ್ ಹಂಗೆ ಇದೆ, ತೋರಿಸ್ತೀನಿ. ಇಲ್ಲ ದಯವಿಟ್ಟು ಫಸ್ಟ್ ನಿಮ್ ರೋಡಿ ಕಳಿಸಿ, ಅವ್ರು ಎಕ್ಸ್ಪ್ಲೇನ್ ಮಾಡಿ. ಹೌದು, ಶಿಡ್ಲಘಟ್ಟ ಮೂಲದ ಚಂದ್ರಶೇಖರ್ ಎಂಬುವವರು ಗುಣಮಟ್ಟ ಹಾಗೂ ಉತ್ತಮ ಬೆಲೆಗೆ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಡಿಮಾರ್ಟ್ಗೆ ಬಂದು ತಮ್ಮ ಮನೆಗೆ ಬೇಕಾಗುವ ಸುಮಾರು 23,000 ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ.
ನಂತರ ಹೊರಗೆ ಬರುವ ಸಂದರ್ಭದಲ್ಲಿ ಪ್ಯಾಕಿಂಗ್ ಆಗಿದ್ದ ಪೇಪರ್ ಕಟ್ಟಾಗಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಇದರಿಂದ ಗ್ರಾಹಕ ಚಂದ್ರಶೇಖರ್ ಬಿಲ್ ಮಾಡುವ ಸಿಬ್ಬಂದಿಗೆ ಕ್ಯಾರಿ ಬ್ಯಾಗ್ ಕೇಳಿದ್ರಂತೆ. ಆಗ ಚಂದ್ರಶೇಖರ್ ಹಾಗೂ ಪತ್ನಿಯ ಮೇಲೆ ಡಿಮಾರ್ಟ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಗೂಂಡಾಗಳ ರೀತಿ ವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬೆಳಗ್ಗೆ 11:11ವರೆಗೆ ಡಿಮಾರ್ಟ್ ಒಳಗಡೆ ಬಂದೆ. ಫ್ಯಾಮಿಲಿ ಬಂದು ಸುಮಾರು 23,000 ರೂಪಾಯಿಂದ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯಿತು. ಬಿಲ್ಲು ಕೊಟ್ಬಿಟ್ಟೆ. ಬಿಲ್ಲು ಪೇಮೆಂಟ್ ಆಯಿತು. ಬಿಲ್ಲು ಪೇಮೆಂಟ್ ಆದಮೇಲೆ ಪ್ಯಾಕೆಟ್ಸು 1-2-3 ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕ್ಕೊಟ್ಟಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯಿತು, ಕೊಡೋದಿಲ್ವಲ್ಲ, ನೀವೇ ಹಾಕ್ಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ, ಇಲ್ಲ ಅಂದರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕ್ಕೊಡಿ ಅಂದರೆ ನಾವೆಲ್ಲದಕ್ಕೂ ಹಾಕ್ಕೊಡೋಕ್ಕಾಗಲ್ಲ ಅಂದರು. ಆಯಿತು, ನಾವು ಹಾಕ್ಕೊತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗಿಬಿಟ್ಟು ನಮ್ಮ ಮೇಲೆ ಇಲ್ಲಿ ನೀವು ಒಬ್ಬೊಬ್ಬರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್ ನಾನು ಬಿಲ್ ಮಾಡೋಕ್ಕೆ ಬರಲ್ಲ, ಎಕ್ಸ್ಟ್ರಾ ಕವರ್ ಕೊಡೋಕ್ಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡೋಕ್ಕೆ ಬರಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದರೆ ನಿಮಗೇನು, ನಾವು ತೋರಿಸಲ್ಲ, ID ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳಬೇಕಲ್ಲ, ಅಟ್ಲೀಸ್ಟ್ ಅವ್ರ ID ಪ್ರೊಡ್ಯೂಸ್ ಮಾಡಬೇಕಲ್ಲ. ಆಮೇಲೆ ಸುನೀಲ್ ಅನ್ನೋರು ಯಾರೋ ಇನ್ನೊಬ್ಬರು ಬಂದರು, ಆಯಿತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಬಂದರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನು ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ. ಇದು ಡಿಮಾರ್ಟ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು ಸಲ ಈ ಫೇಸ್ನ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ. ಬಿಲ್ಲಲ್ಲಿ ಡಬಲ್ ನಾವು ತೊಗೊಂಡಿರೋದು 1 ಐಟಮ್ ಆದರೆ 2 ಐಟಮು ಬಿಲ್ ಆಗೋಗಿರುತ್ತೆ. ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್. ಒಂದೇ ಒಂದು ಕವರ್, ಎಕ್ಸ್ಟ್ರಾ ಕವರ್, ಏನು ಪಾಲಿಥಿನ್ ಕವರ್, ಅದು ಆ ಕವರ್ಗೋಸ್ಕರ ಇಷ್ಟು. ಸರ್ ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ, ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ. ಹಾಗಾಗಿ ನಾನೊಂದು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಇಶ್ಯೂನ ಬಿಡೋದಿಲ್ಲ. ಯಾಕೆಂದರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು 100 ಜನ ಬರ್ತಾರೆ ಇಲ್ಲಿ. ಅವರು ಎಷ್ಟು ಫೇಸ್ ಮಾಡಬೇಕು ಈ ಪ್ರಾಬ್ಲಮ್ನ. ಹಂಗಾಗಿ ನಾನು ಇದನ್ನು ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ, ಪ್ರೈಸ್ ಲಿಸ್ಟ್ನ ಡಿಸ್ಪ್ಲೇ ಮಾಡಿಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ, ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ. ಜೊತೆಗೆ ಏನನ್ನ ಸಮಸ್ಯೆ ಆದರೆ ಕಸ್ಟಮರ್ಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋವಂಥ ಕೆಪಾಸಿಟಿ ಇಲ್ಲ. ಹೋಗ್ಲಿ, ನನ್ನ ಹಾಳಾಗಿರ್ತಕ್ಕಂಥ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು 15 ಜನ ಸುತ್ಕೊತಾರೆ. ಯಾರನ್ನ ಒಬ್ಬರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ. ನಂದು 23,000 ರೂಪಾಯಿ ಬಿಲ್ ಆಗಿದೆ, ಬಿಲ್ ಪೇಯ್ಡ್ ಆಗಿದೆ. ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ನ. ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ದಿದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ. ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಕೊಡೋಣ ಬೇಕಾದ್ರೆ ಸರಿ, ಅಷ್ಟೇ ನಾವು ಹೇಳ್ಬೋದು. ನಾವು ದಾದಾಗಿರಿ ಮಾಡಿದ್ವಿ ಅಂತ ಹೇಳ್ತಿದ್ರಲ್ಲ, ಆ ಥರ ನಾವು ಮಾಡಿದರೆ ನಮ್ಮ CCTV ಫೋಟೇಜ್ ಕೊಡೋಣ. ಥ್ಯಾಂಕ್ ಯು. ಇಲ್ಲ ಸರ್, ಇದಕ್ಕಿಂತ ನಾವು ಹೇಳೋಕ್ಕಾಗಲ್ಲ. ಇದಕ್ಕಿಂತ ನಾವೇನು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಸುನೀಲ್ ಅಂತಲೇ ಹೇಳಿದ್ನಲ್ಲ ಸರ್, ಅವ್ರು ಬಂದಾಗ ಹೇಳಿದ್ನಲ್ಲ, ಆ ಥರ ಏನಿಲ್ಲ ಸರ್. ಆ ಥರ ನಮಗೆ ನೋಡಿ ID ಕಾರ್ಡ್ ಕಂಪ್ನಿ ಕೊಟ್ಟಿರೋದೇ ಹಾಕೊಂಡಿದ್ದೀವಿ ತಾನೆ, ಅದರಲ್ಲಿ ಏನು ಭೇದ ಭಾವ ಮಾಡ್ತಾಯಿಲ್ಲ. ಅವ್ರು ಸರ್ ಕೇಳಿದರೆ ಕೊಟ್ಟಿದ್ದೀವಿ. ಇವಾಗ ಅವ್ರು ಕೇಳ್ತಾರೆ ಏನಂದರೆ ಈ ಥರ ಇದೇ ಹೊಡೆದವ್ರು ನಾವೇನು ಮಾಡೋಕ್ಕಂತೇಳಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ತಾನೆ. ಅಲ್ಲೆಲ್ಲ ಅವ್ರು ಹೇಳ್ತಾ ಇರೋದು ಸರ್, ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ನಾವು ಡ್ಯಾಮೇಜ್ ಆರ್ಟಿಕಲ್ ಕೊಟ್ಟಿಲ್ಲ ಅವ್ರಿಗೆ, ಇಷ್ಟೇ ಹೇಳ್ಬೋದು. ಇನ್ನು ಗ್ರಾಹಕ ಚಂದ್ರಶೇಖರ್ ಆಹಾರ ಇಲಾಖೆಯ ಅಧಿಕಾರಿಗೆ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆ ಮೂಲಕ ದೂರನ್ನು ನೀಡಿದರು. ಘಟನೆ ಬಗ್ಗೆ ತಿಳಿದ ಪೊಲೀಸರು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಅಂಬಿಕಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಫುಡ್ ಸೇಫ್ಟಿ ಆಫೀಸರ್ಗೂ ಡೋಂಟ್ ಕೇರ್ ಎನ್ನದೇ ಇದ್ದ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿ, ಯಾವುದೇ ಮಾಲ್ ಅಥವಾ ಸಣ್ಣದಾದ ಅಂಗಡಿಯಾಗಲಿ ನಿಗದಿಯಾಗಿರುವ ವಸ್ತುಗಳ ಬೆಲೆಯ ಚಾರ್ಟ್ ಬೋರ್ಡ್ಗಳನ್ನು ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಹಾಕಬೇಕಿತ್ತು. ಆದರೆ ಇವರು ಎಲ್ಲಿಯೂ ಹಾಕಿಲ್ಲ. ಇವರ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಗ್ರಾಹಕ ನೀಡುವ ದೂರಿನ ಮೇರೆಗೆ ಕ್ರಮ ಜರುಗಿಸುತ್ತೇವೆಂದು ಎಚ್ಚರಿಕೆ ನೀಡಿದರು. 3ನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇದರಿಂದ. ಪದೇ ಇದೇ ಇದಾಯ್ತು ಅಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಈಗಲೇ ಮಾಡ್ತೀವಿ ನಾವು. ಅವ್ರು ಏನಿದೆ ಡೀಟೇಲ್ಸ್ ಅದೆಲ್ಲ ತಗೊಂಡ್ಬರ್ಲಿ. ಅವ್ರು ಯಾವಾಗ ಅಷ್ಟೇ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ತಗೊಂಬರಕ್ಕೆ ಹೇಳ್ರಿ. ಎಷ್ಟೊತ್ತು ನೀವು ಹೋದ್ರು ಅಪ್ಲೈ ಮಾಡೋದಕ್ಕಲ್ಲ ನಿಮಗೆ ಲೈಸೆನ್ಸ್ನ ಕೊಡೋದು.
ನಾವು ಒಂದು ಚಿಕ್ಕ ಅಂಗಡಿಯಿಂದ ದೊಡ್ಡ ಮಾಲ್ವರೆಗೂ ನಮ್ಗೆ ಲೈಸೆನ್ಸ್ ಇದ್ರೇ ಏನೋ ಸರ್ಟಿಫೈ ಮಾಡೋದು. ಅದು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ನಾವು ಕೊಡೋದು. ಅದು ಪಬ್ಲಿಕ್ಗೆ ಡಿಸ್ಪ್ಲೇ ಆಗಬೇಕು, ಏನೇನು ಸರ್ವಿಸ್ ಕೊಡ್ತಿದ್ದೀರಾ, ಏನಿದೆ ಅಂತ. ನಿಮ್ಮದು ಫೀಡ್ಬ್ಯಾಕ್ ಕಸ್ಟಮ್ ಎಲ್ಲಿದೆ, ನಿಮ್ಮದು ಸಿಸ್ಟಮು ಅದರಲ್ಲಿ ಏನೇನು ಹೋಗ್ತಿದೆ ಫೀಡ್ಬ್ಯಾಕು ನೀವು ನೋಡಿದ್ದೀರಾ. ನಿಮಗೆ ರೆಪ್ಯುಟೇಷನ್ ಹಾಳಾಗಲ್ವ? ನಿಮ್ಮ ರೆಪ್ಯುಟೇಷನ್ನು ಡಿಮಾರ್ಟ್ ಅಂತ ಎಲ್ಲ ಏನಕ್ಕೆ ಬರ್ತಾರೆ ರೀ? ಎಂಥ ಬಡವರು ಬರ್ತಾರೆ, ಸೌಕರ್ಯರು ಬರ್ತಾರೆ, ಈ ರೀತಿ ಬಿಹೇವ್ ಮಾಡಿದ್ರೆ ಮತ್ತೆ ಏನೇ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ. 3 hours ಅವ್ರು ವೆಯ್ಟ್ ಮಾಡಿಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡಿದಾರಲ್ಲ, ಅವ್ರು ನೀವು ಟೈಮ್ನ ನೀವು ಕೊಡೋಕ್ಕಾಗುತ್ತಾ? ಎಲ್ಲ ಎಷ್ಟು ಕೆಲಸ ಬಿಟ್ಟು ಬಂದಿರ್ತಾರೆ. ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳ್ಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ನಮ್ಮ ಏನು ಆಫೀಸರ್ ಏನು ಗೈಡ್ ಮಾಡ್ತಾರೆ, ನಾವೇನು ಕ್ರಮ ಮಾಡಬೇಕು, ನಮ್ಮ AC ಸರ್ ಇದ್ದಾರೆ, ಅವರು ಇದನ್ನು ಗಮನಕ್ಕೆ ಅವ್ರಿಗೆ ತರ್ತೀವಿ. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಕ್ರಮ ಕೈಗೊಳ್ಳೋಕ್ಕೆ ನಮಗೆ ನಿದರ್ಶನ ನೀಡ್ತಾರೆ, ಅದ್ರ ಬಗ್ಗೆ ನಾವು. ಒಟ್ಟಾರೆಯಾಗಿ ಡಿಮಾರ್ಟ್ನ ಸಿಬ್ಬಂದಿಗಳ ಈ ವರ್ತನೆಯಿಂದ ಸಾರ್ವಜನಿಕ ವಲಯದಲ್ಲಿ ಬೇಸರ ವ್ಯಕ್ತವಾಗಿದೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಐಡಿ ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ನೋಟಿಸ್ ಮಾಡಲ್ಲ. ಅವ್ರು ಇವಾಗ ಇನ್ನೂ ಬರಲಿಲ್ಲ ಇಲ್ಲಿಗೆ. ಯಾಕೆ ಕಳ್ಳಟ ಆಡ್ತೀರ? ಹಾಗಾದ್ರೆ ಅದನ್ನೆಲ್ಲ ಗ್ಯಾಂಗ್ ಇಟ್ಕೊಂಡು ಅಲ್ಲ ಕಳಿಸಿ, ಅವ್ರು ನೋಡಬೇಕು, ಅವ್ರು ID ನೋಡಿ. ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯ ಶಿಕ್ಷಕರು ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಥಳಿಸಿದ್ದರಿಂದ ಮೂರ್ಛೆ ಹೋಗಿ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವಿದ್ಯಾರ್ಥಿಯ ಬಗ್ಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು BEO ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯ ಶಿಕ್ಷಕರು ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಥಳಿಸಿದ್ದರಿಂದ ಮೂರ್ಛೆ ಹೋಗಿ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವಿದ್ಯಾರ್ಥಿಯ ಬಗ್ಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು BEO ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯಾನಿಧಿ ಶಾಲೆಯಲ್ಲಿ ಓದುತ್ತಿರುವ ಸುಶಾಂತ್ ಪಕ್ಕದಲ್ಲಿ ಕೂರುವ ವಿದ್ಯಾರ್ಥಿಯ ಪುಸ್ತಕದ ಹಾಳೆ ಹರಿದ ಎನ್ನುವ ಕಾರಣಕ್ಕೆ ಉಪಪ್ರಾಂಶುಪಾಲರು ಮತ್ತು ಶಿಕ್ಷಕರು CC ಕ್ಯಾಮೆರಾ ದೃಶ್ಯಗಳನ್ನು ತೋರಿಸಿ ಮಾನಸಿಕವಾಗಿ ಹಿಂಸೆ ನೀಡಿ ಥಳಿಸಿದ್ದಾರೆ ಎಂದು ವಿದ್ಯಾರ್ಥಿ ಶುಕ್ರವಾರ ಆಸ್ಪತ್ರೆಯಲ್ಲಿ ಹೇಳಿಕೆ ನೀಡಿದ್ದು, ವಿದ್ಯಾರ್ಥಿಯ ತಾಯಿ ಸಹ ಪಕ್ಕದ ವಿದ್ಯಾರ್ಥಿಯ ಪುಸ್ತಕದಲ್ಲಿ ಹೋಂವರ್ಕ್ ನೋಡಿಕೊಂಡು ಬರೆಯುತ್ತಿದ್ದಾಗ ಬೇರೆ ವಿದ್ಯಾರ್ಥಿ ಪುಸ್ತಕದ ಹಾಳೆ ಹರಿದ ಎಂಬ ಕಾರಣಕ್ಕೆ ಕೊಠಡಿಯಲ್ಲಿ ಕೂಡಿ ಹಾಕಿ ಶಿಕ್ಷಕರು ಮನೆ ಬಂದಂತೆ ಥಳಿಸಿದ್ದಾರೆ ಎಂದು ನಮ್ಮ ಮಗ ತಿಳಿಸಿರುವುದಾಗಿ ಶುಕ್ರವಾರದಂದು ಆಸ್ಪತ್ರೆಯಲ್ಲಿ ಪೋಷಕರು ಆರೋಪಿಸಿದ್ದರು. ಶನಿವಾರ ಬೆಳಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಶಾಲೆಯ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಹೇಳಿರೋದು ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಈಗ ಬೆಳಗ್ಗೆ ಅವ್ರ ಪೇರೆಂಟು ಆ ಮಗು ಇಬ್ಬರ ಹತ್ರನೂ ಮಾತನಾಡಿದ್ವಿ. ಅವರು ನಿನ್ನೆ ವಿಡಿಯೋ ಹರಿದಾಡಿರ್ತಕ್ಕಂಥದ್ರಲ್ಲಿ ಒಂಥರ ಸ್ಟೇಟ್ಮೆಂಟ್ ಇದೆ. ಈಗ ಬೆಳಗ್ಗೆ ಇಲ್ಲ ನಮಗೇನೂ ಆಗಿಲ್ಲ, ನನಗೇನು ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ನಾನು ಮಧ್ಯಾಹ್ನ ತಿಂಡಿ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಕುಸಿದು ಬಿದ್ದೆ ಅಂತ. ಮೋಸ್ಟ್ಲಿ ಆ ಮಗು ಮೇಲೆ ಪ್ರೆಷರ್ ಆಗಿರ್ಬೋದು. ಇವರು CCTV ಫೋಟೇಜಸ್ ತೋರಿಸಿದಾಗ ಮೊದಲು ಕೇಳಿದ್ದಾರೆ, ನಾನಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಗು ಹೇಳಿದೆ. ನನ್ನನ್ನು ಯಾರೂ ನಂಬ್ತಿಲ್ಲ ಅಂತಲೂ ಹೇಳಿದೆ. ಆದರೆ ಆ CCTV ಫೋಟೇಜಸ್ ತೋರಿಸಿದಾಗ ಏನಾಗಿದೆ, ಮಗು ಪೇಪರ್ ಹರಿದಿರ್ತಕ್ಕಂಥದ್ದೆಲ್ಲ ಕಂಡು ಬಂದಿದೆ. ಅದು ಎಲ್ಲೋ ಒಂದು ಕಡೆ ಮಗುಗೂ ಅದು ಮೊದಲೇ ಹೆಲ್ತ್ ಇಶ್ಯೂ ಇದ್ದಿದ್ದು ಮಗು ಸ್ವಲ್ಪ ಅದು ಮೆಂಟಲಿ ಡಿಪ್ರೆಷನ್ ಆಗಿದೆ ಅಂತೇಳ್ಬಿಟ್ಟು. ಆದರೆ ಅದೇ ಆ ಮಗುಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನೇರವಾಗಿ ಆ ಮಗುಗೆ ಈ ಥರ ತೋರಿಸ್ಬಿಟ್ಟು ಕೇಳೋ ಬದಲು ಪೇರೆಂಟ್ಸ್ಗೆ ಕನ್ವೆ ಮಾಡ್ಬೋದಾಗಿತ್ತು ಅಂತೇಳ್ಬಿಟ್ಟು ನಾನು. ಶಾಲೆಯ ಪ್ರಾಂಶುಪಾಲ ಮಧುಸೂದನ್ ಮಾತನಾಡಿ, ವಿದ್ಯಾರ್ಥಿ ಪುಸ್ತಕದ ಹಾಳೆಯನ್ನು ಹರಿದಿರುವ ಬಗ್ಗೆ ಪ್ರಶ್ನಿಸಲಾಗಿದೆ. ಯಾವುದೇ ಶಿಕ್ಷಕರು ವಿದ್ಯಾರ್ಥಿಯನ್ನು ಥಳಿಸಿಲ್ಲ. ಸಮಾಧಾನವಾಗಿ ಪ್ರಶ್ನಿಸಿ ಬುದ್ಧಿ ಹೇಳಲಾಗಿದೆ. ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದಾಗಿ ಹೇಳಿದರು. ಹೇಳಿಕೆ ಕೊಟ್ಟೆ, ನಾನು ಏನೇ ಆದ್ರೂ CCTV ನೋಡಿ ವಿಚಾರಿಸಿ ಹೇಳ್ತೀನಿ, ಕಂಪ್ಲೇಂಟು ಹೇಳಿಕೆಗಳೆಲ್ಲ ಹೇಳಲ್ಲ ಅಂತ.
ಅವನು ಮೆಂಟಲಿ ನಿನ್ನೆ ಫುಲ್ಲು ಅಷ್ಟೊಂದು ಜನ ಇರೋದಕ್ಕೆ ಮತ್ತು ಲೋ ಬಿ ಪಿ ಆಗಿರೋದಕ್ಕೆ ಅವನು ಏನು ಮಾತಾಡ್ದ ಅಂತ ಅವ್ನಿಗೆ ಅದೇ ಗೊತ್ತಿಲ್ಲ. ನಿನ್ನೆ ಬಂದು ನೈಟೆಲ್ಲ ಅವ್ನಿಗೆ ಹುಷಾರಿರಲಿಲ್ಲ, ಅದು ಲೋ ಬಿ ಪಿ ಆಗಿ ಡಿಹೈಡ್ರೇಷನ್ ಆಗಿಬಿಟ್ಟು ಹಂಗಿದ್ದಾಗ ಮೈಂಡ್ ಸೆಟ್ಟು ನಾನು ಏನು ಮಾತಾಡ್ತೀನಿ ಅಂತ ಅವ್ನಿಗೆ ಗೊತ್ತಾಗಲ್ಲ. ಸೊ ಇಲ್ಲಿಗೆ ಬಂದು ವಿಚಾರಿಸಿದಾಗ ಟೀಚರ್ಸು ಬರೋ ಹುಡುಗರು ಇದಕ್ಕೆ ನಾನು ಫೋಟೇಜು ನೋಡಿದ್ದೀನಿ, ಅಂಥದ್ದೇನೂ ಆಗಿಲ್ಲ. ಹಾಗಾದ್ರೆ ನಿಮ್ಮ ಮಗ ಒಂದು 5 ಜನ ಶಿಕ್ಷಕರ ಹೆಸರು ಹೇಳ್ದ, ಅದೆಲ್ಲ ಸುಳ್ಳ? ಡಿಹೈಡ್ರೇಷನ್ ಆಗಿದೆಯಲ್ವಾ, ಮೈಂಡ್ ಸೆಟ್ಟು ಅಷ್ಟೊಂದು ಜನ ನೋಡಿರೋದಕ್ಕೆ ಅವ್ನು ಏನು ಮಾತಾಡ್ದ ಅವನಿಗೆ ಗೊತ್ತಿಲ್ಲ, ಸುಳ್ಳು, ಅದೆಲ್ಲ ಸುಳ್ಳು. ಹಾಗಾದ್ರೆ ನಿಮ್ಮ ಮಗ ಹೆಂಗಿದ್ದಾರೆ ಈಗ? ಚೆನ್ನಾಗಿದ್ದಾನೆ ಸರ್. ಏನು ಹೇಳ್ತಾರೆ ನಿಮ್ಮ ಸ್ಕೂಲವರು ಏನು ಹೇಳ್ತಾರೆ ಇದಕ್ಕೆಲ್ಲ? ಸ್ಕೂಲವರು ಏನು ಹೇಳಿಲ್ಲ ಸರ್. ನಿನ್ನೆಯಿಂದ ಮೇಡಮ್ ಪಾಪ ಶರ್ಮಿಳಾ ಮೇಡಮ್ ಬಗ್ಗೆ ತುಂಬ ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದೀರಾ. ಅವ್ರು ನಾನು ಬರೋಕ್ಕಿಂತ ಮುಂಚೆನೇ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇದು ಮಾಡಿಸಿದ್ದಾರೆ. ದಯವಿಟ್ಟು ಸ್ಕೂಲ್ ಬಗ್ಗೆ ಆಗಲಿ ಟೀಚರ್ಸ್ ಬಗ್ಗೆ ಆಗಲಿ ಅವಹೇಳನಕರ ಹೇಳಿಕೆಗಳು ಕೊಟ್ಟರೆ ದಯವಿಟ್ಟು ವಾಪಸ್ ತಗೊಳ್ಳಿ. ಅಂಥದ್ದು ಏನೂ ನಡೆದಿಲ್ಲ, ನೀವು ತಿಳ್ಕೊಳ್ಳೋಂಗೆ. ಬಿಒ ಗಂಗರೆಡ್ಡಿ, ಸಿಡಿಪಿಒ ರವಿಕುಮಾರ್, ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಇಎಸ್ ರಮೇಶ್ ಮತ್ತು ನಿರ್ದೇಶಕರು, ಶಿಕ್ಷಕರು, ನಗರ ಠಾಣೆಯ ಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮಕ್ಕಳಿಲ್ಲದ ದಂಪತಿಗಳ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಕೇವಲ 3 ದಿನದ ಹಸುಗೂಸನ್ನು ಮಾರಾಟ ಮಾಡಲು ಹೋಗಿ ಈಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ವಾಸವಿದ್ದ ರಾಘವೇಂದ್ರ ಮತ್ತು ನೀತು ಎಂಬುವವರು ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು. ನೀತುಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದರು. ಪತಿಯನ್ನು ಬಿಟ್ಟು ರಾಘವೇಂದ್ರನ ಜೊತೆ ವಾಸವಾಗಿದ್ರು. 6 ದಿನಗಳ ಹಿಂದೆ ಖಾಸಗಿ ಆಸ್ಪತ್ರೆಯಲ್ಲಿ ನೀತು ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಬಡತನದ ನೆಪ ಒಡ್ಡಿ ಹಣದ ಆಸೆಗೆ ಬಿದ್ದ ಈ ಜೋಡಿ ಹುಟ್ಟಿದ 3 ದಿನಕ್ಕೆ ಮಗುವನ್ನು ಮಾರಲು ಸಂಚು ರೂಪಿಸಿದ್ರು. ಮಧ್ಯವರ್ತಿ ನಾರಾಯಣ ಸ್ವಾಮಿಗೆ 2 ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡಿ ಮಧ್ಯವರ್ತಿಯಿಂದ ಚಿಂತಾಮಣಿಯ ದಂಪತಿಗೆ 5 ಲಕ್ಷ ರೂಪಾಯಿಗೆ ಮರು ಮಾರಾಟ ಮಾಡಿದ್ದು, ನಂತರ ಮಗು ಕಾಣೆಯಾದ ಬಗ್ಗೆ ಸ್ಥಳೀಯರು ನೀಡಿದ ಸುಳಿವನ್ನು ಆಧರಿಸಿ ಶ್ರೀನಿವಾಸಪುರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು. ವಿಚಾರಣೆ ನಡೆಸಿದಾಗ ಆರೋಪಿಗಳು ಮಗು ಮಾರಾಟ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಸದ್ಯ ಪೊಲೀಸರು ಮಗುವನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದಿದ್ದು, ಈ ಜಾಲದಲ್ಲಿ ಭಾಗಿಯಾಗಿದ್ದ ನೀತು, ರಾಘವೇಂದ್ರ, ನಾರಾಯಣಸ್ವಾಮಿ ಸೇರಿದಂತೆ ಒಟ್ಟು 5ರನ್ನು ಬಂಧಿಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಒಂದು ಡೀಲ್ ಮಾಡಿದರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತು ಇಂಟರ್ಮೀಡಿಯೇಟ್ಗೆ. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ ನೀತಾ ಮತ್ತು ರಾಘವೇಂದ್ರ, ಮತ್ತು ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಯ್ಯನವರ ಗಂಡ, ಮತ್ತು ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಕಾಮದ ಆಸೆಗೆ ಮಗು ಮಾಡಿಕೊಂಡು ಹಣದಾಸೆಗೆ ಅದನ್ನು ಮಾರಾಟಕ್ಕಿಡುವುದು ಪವಿತ್ರವಾದ ತಾಯ್ತನಕ್ಕೆ ಮಾಡಿದ ಅವಮಾನ. ಇಂತಹ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯಾದಾಗ ಮಾತ್ರ ಇಂತಹ ಜಾಲಗಳಿಗೆ ಬ್ರೇಕ್ ಬೀಳಲು ಸಾಧ್ಯ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಎತ್ತಿನಹೊಳೆ ಯೋಜನೆಯ ನೀರು ಕೊಡುತ್ತೇವೆ ಎಂದು ರಾಜ್ಯ ಸರ್ಕಾರ 10 ವರ್ಷಗಳಿಂದ ಜನರೊಂದಿಗೆ ಚೆಲ್ಲಾಟವಾಡುತ್ತಿದೆ ಹಾಗೂ ಇದು ದುಡ್ಡು ಹೊಡೆಯುವ ಪ್ರಮುಖ ಯೋಜನೆಯಾಗಿದೆ ಎಂದು ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದರು. ಬೆಂಗಳೂರು ಮೆಟ್ರೋ
ದರ ಏರಿಕೆ ಕುರಿತು ಮಾತನಾಡಿದ ಅವರು, ಇದರ ನ್ಯೂನ್ಯತೆ ಮತ್ತು ಕಾರಣಗಳನ್ನು ಸರ್ಕಾರ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು. 2014ರಲ್ಲಿ ಚುಂಚನಗಿರಿ ಸ್ವಾಮೀಜಿ ಸಮ್ಮುಖದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ 5 ವರ್ಷಗಳಲ್ಲಿ ನೀರು ನೀಡುವುದಾಗಿ ಶಂಕುಸ್ಥಾಪನೆ ವೇಳೆ ಹೇಳಲಾಗಿತ್ತು ಎಂದು ನೆನಪಿಸಿದರು. ಎತ್ತಿನಹೊಳೆ ಯೋಜನೆ 2 ವರ್ಷಗಳಲ್ಲಿ ನೀರು ನೀಡಿದರೆ ತಲೆ ಬೋಳಿಸಿಕೊಳ್ಳುತ್ತೇನೆಂದು ಹೇಳಿದ್ದೆ. ಆದರೆ ನೀರು ಕೊಡಲು 10 ವರ್ಷ ಕಳೆದಿವೆ ಎಂದು ಹೇಳಿದರು. ಸಿಎಜಿ ವರದಿಯಲ್ಲಿಯೇ ಕಳಪೆ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿದ್ದು ಹಣದ ದುರುಪಯೋಗ ನಡೆದಿರುವುದು ದಾಖಲಾಗಿದೆ ಎಂದರು. ಯೋಜನೆಯ ವೆಚ್ಚ ಈಗ 30,000 ಕೋಟಿ ರೂಪಾಯಿಗೆ ತಲುಪಿದ್ದು 2,900 ಕೋಟಿ ರು ವೆಚ್ಚದಲ್ಲಿ ಮೋಟಾರ್ಗಳು ತುಕ್ಕು ಹಿಡಿದಿವೆ ಎಂದು ಆರೋಪಿಸಿದರು. ನೀರು ಕೊಡುತ್ತೇವೆ ಎಂದು ಹೇಳಿ ಬೆಂಗಳೂರು ಕೊಳಚೆ ನೀರನ್ನು ಹರಿಸಿದ್ದು ಇದರಿಂದ ಕೃಷಿಗೆ ಭಾರೀ ಹಾನಿಯಾಗಿದೆ ಎಂದು ಹೇಳಿದರು. ಇನ್ನು ರಮೇಶ್ ಕುಮಾರ್ ವಿರುದ್ಧದ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿದ ಎಚ್ಡಿಕೆ, ಕಾನೂನು ಎಲ್ಲರಿಗೂ ಒಂದೇ. ನನ್ನ ಭೂಮಿ ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಿದ್ದು. ನ್ಯಾಯಾಲಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದರು. ಇನ್ನು ಬಿಜೆಪಿ ಜೊತೆ ಸೀಟು ಹಂಚಿಕೆ ಕುರಿತು ಯಾವುದೇ ಮಾತುಕತೆ ನಡೆದಿಲ್ಲ. ಪರಸ್ಪರ ಮಾತಿನ ಮೂಲಕ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಸ್ಪಷ್ಟಪಡಿಸಿದರು. ನಮ್ಮ ಮೊದಲ ಆದ್ಯತೆ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಂದರು. 1-2 ವರ್ಷದಲ್ಲಿ ನೀರನ್ನ ಎತ್ತಿನೊಳ್ಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ. ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರಾದರೂ ಇತ್ತು. ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ. ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ. ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯಿತು. ನೀರು ಕೊಡ್ತೀವಿ ಅಂತ ಹೇಳಿದಂತಾರೆ ಎತ್ತಿನೊಳ್ಳೆ 10 ವರ್ಷ ಆಗಿದೆ. ಮೊನ್ನೆ ದಿನ ಸಿಎಜಿ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನ ಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕೋಲಾರದಲ್ಲಿ ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಫೆಬ್ರವರಿ 8ಕ್ಕೆ ಅಂಬೇಡ್ಕರ್ ನಗರದ ಶ್ರೀ ದೇವಿ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಕಾರ್ಯಕ್ರಮ. ಅಮ್ಮನವರ ಸುಪ್ರಭಾತ, ಕಳಸ ಸ್ಥಾಪನೆ, ದೀಪಯಾಗ ಪೂಜೆ, ಮಧ್ಯಾಹ್ನ 2 ಗಂಟೆಗೆ ಅನ್ನದಾನ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮ ಯಶಸ್ವಿಗೆ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಸಂಘಟನೆಯಿಂದ ಆಯೋಜನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಮ್ಮನವರ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ. ಕನ್ನಡ ಇಷ್ಟನಾ? ಯಾಕೆ ಬೇರೆ ಸಬ್ಜೆಕ್ಟ್ಸ್ ಏನ್ ಮಾಡಿದೆ? ಅವೇನು ಬರಲ್ಲ. ಸರಿ, ಇವಾಗ ಎಕ್ಸಾಮ್ ಅಲ್ಲಿ ಯಾವತ್ತಾದ್ರೂ ಕಾಪಿ ಮಾಡಿದ್ಯಾ? ಎಲ್ಲರೂ ಮಾಡಿದ್ದಾರೆ, ನಾನು ಒಬ್ಬನೇ ಅಲ್ಲ. ನಿಮ್ಗೆ ಒಳ್ಳೇದಾಗ್ತದೆ. ನಿಮ್ಗೆ ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರಾದ್ಮೇಲೆ? ಅಕೌಂಟ್ ಕೇಳಿ ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀರಾ? ನೀರ್ ನೇನಕ್ಕೆ ಕುಡಿಯೋದು? ನೀರ್ನೇನು ಕುಡಿತಾರೆ, ಒಳ್ಳೆ ಹೆಲ್ತ್ ಕುಡಿತಾರೆ, ಬಾಡಿ ಮೆಟಬಾಲಿಸಮ್ ಮೇಂಟೈನ್ ಮಾಡೋದು ಕುಡಿತಾರೆ. ನೀರ್ನ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ.
ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಬೈಕ್ ಮತ್ತು ಗೊಬ್ಬರದ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ ಘಟನೆ ನಂಜನಗೂಡು ತಾಲೂಕಿನ ಹನುಮನಪುರ ಗೇಟ್ ಬಳಿ ನಡೆದಿದೆ. ಬೈಕ್ ಮತ್ತು ಗೊಬ್ಬರದ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲಿಯೇ ಇಬ್ಬರು ದುರ್ಮರಣ ಹೊಂದಿರುವ ಘಟನೆ ನಂಜನಗೂಡು ತಾಲೂಕಿನ ಹನುಮನಪುರ ಗೇಟ್ ಬಳಿ ನಡೆದಿದೆ. ಮೈಸೂರಿನ JP ನಗರದ 38 ವರ್ಷದ ಚಂದ್ರು, ನಡುಕಲು ಮೊಳೆ ಗ್ರಾಮದ 35 ವರ್ಷದ ಶೀಲಾ ಮೃತ ದುರ್ದೈವಿಗಳಾಗಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಚಂದ್ರು ಮತ್ತು ಶೀಲಾ ಬೈಕ್ನಲ್ಲಿ ಕಾರ್ಯ ಗ್ರಾಮದ ಕಡೆಯಿಂದ ಸಂತೇಮರಹಳ್ಳಿ ಹೋಗುತ್ತಿದ್ದು ಚುಂಚನಹಳ್ಳಿ ಕಡೆಗೆ ಗೊಬ್ಬರದ ಲಾರಿ ಹೋಗುತ್ತಿತ್ತು. ಬೈಕ್ ಸವಾರ ಹನುಮನಪುರ ಗೇಟ್ ಬಳಿ ತಿರುವು ಪಡೆದುಕೊಳ್ಳುತ್ತಿದ್ದ ವೇಳೆ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ.
ಬೈಕ್ ಸವಾರ ಚಂದ್ರು ಮತ್ತು ಹಿಂಬದಿಯಲ್ಲಿ ಕುಳಿತಿದ್ದ ಶೀಲಾ ಕೆಳಗಡೆ ಬಿದ್ದ ಪರಿಣಾಮ ಇಬ್ಬರ ಮೇಲೆ ಲಾರಿ ಚಕ್ರವು ಹರಿದಿದೆ. ಇದರಿಂದ ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಡಿವೈಎಸ್ಪಿ ರಘು, ಸಿಪಿಐ ಚಂದ್ರಶೇಖರ್, ಕವಲಂದೆ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜು, ಎಸ್ಬಿ ರಮೇಶ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಲಾರಿ ಮತ್ತು ಬೈಕ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರಿಂದ ತೀವ್ರ ವಿರೋಧ ವ್ಯಕ್ತವಾದ ಘಟನೆ ಬೀದರ್ನಲ್ಲಿ ನಡೆದಿದೆ. ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರಿಂದ ತೀವ್ರ ವಿರೋಧ ವ್ಯಕ್ತವಾದ ಘಟನೆ ಬೀದರ್ನಲ್ಲಿ ನಡೆದಿದೆ. ದೇವಸ್ಥಾನದೊಳಗೆ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದರು. ಆದರೆ ಭದ್ರತೆ ದೃಷ್ಟಿಯಿಂದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ದೇವಸ್ಥಾನದೊಳಗೆ ಬಿಡದೆ ತಡೆದಿದ್ದಾರೆ. ಈ ವೇಳೆ ಸಚಿವ ಈಶ್ವರ ಖಂಡ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಪಾಪನಾಶ ದೇವಸ್ಥಾನಕ್ಕೆ ಸಂಪರ್ಕಿಸುವ 2 ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಿದ ಪರಿಣಾಮ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನೊಂದೆಡೆ ಸಚಿವ ಈಶ್ವರ ಖಂಡ್ರೆ ಹಾಗೂ ಸಂಸದ ಸಾಗರ ಖಂಡ್ರೆ ಅವರಿಗೆ ಅದ್ದೂರಿ ಸ್ವಾಗತ ನೀಡಲು ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿದ್ದು, ಈ ಸಂದರ್ಭ ತಮ್ಮ ನಾಯಕರಿಗೆ ಹಾಕಲು ತಂದಿದ್ದ ಹಾರ ಕೆಳಗೆ ಬಿದ್ದ ಘಟನೆ ಕೂಡ ನಡೆದಿದೆ. ಇನ್ನು ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತದೆ. ಅಮೃತ್ನಲ್ಲಿ 5 ಕೋಟಿ ಮತ್ತೆ ರಹೀಂ ಖಾನ್ ಅವರು ನಾನು ಕೂಡಿ ಇದಕ್ಕೆ ಕೊಟ್ಟಿದ್ದೇವೆ. ಹೀಗಾಗಿ ಐತಿಹಾಸಿಕವಾದಂಥ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರೂ ಅಭಿವೃದ್ಧಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ, ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತೇವೆ. ಆ ಶಿವ, ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಈಗ ಒಂದೇ ಒಂದಿದೆ, ಮಾನ್ಯ ಕುಮಾರ್ ಅವರಿಗೆ 2 ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ. ಅವ್ರಿಗೆ ಸಂಸದರಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ, ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ? ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ದೆಹಲಿಗೆ ಹೋಗಿ ಶೇಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ 3 ಸಲ ಭೇಟಿಯಾಗಿದ್ದಾರೆ. 3 ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ. ಕ್ಯಾಬಿನೆಟಲ್ಲಿ ಬಂತು, ಅದಾದಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು, ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ. ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದ. ಈಗ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಕಾಮಗಾರಿ ಇವತ್ತು ಏನು ನಡೀತಾ ಇದೆ, ಏನು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ಅನುದಾನ ಬಂದಿದೆ, ಅದರಲ್ಲಿ ಏನಿದೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನೋಡಿ, ನಾವು ಒಂದು ನಿಮಿಷ ಕೇಳ್ರಿ, ಮಾನ್ಯ ಮೋದಿಜಿಯವರು ಇವತ್ತು ಇದಕ್ಕೆ ಟೆಂಡರ್ ಆಗದೆ ಗುತ್ತಿಗೆದಾರ ನೇಮಕ ಮಾಡದೆ ಅವರು ವರ್ಚುವಲ್ ಆಗಿ ಪೂಜೆ ಮಾಡಿದ್ದಾರೆ. ವರ್ಚುವಲ್ ಪೂಜೆ ಮಾಡಿದ ಮೇಲೆ
ಭೂಮಿ ಪೂಜೆ ಆಗಲಿ, ಇದು ಪ್ರಗತಿ ಟೆಂಡರ್ ಆದಮೇಲೆ ಗುತ್ತಿಗೆದಾರ ನೇಮಕ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಯಾರು ಮಾಡ್ತಾ ಇಲ್ವಾ? ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಬೀದರ್ ಬೆಂಗಳೂರು ರೈಲು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಅವರು ಮಾಡಿದ್ದಂಥದ್ದು. ಮಾನ್ಯ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಬೇಡ ಅಂದಿವಾಗ. ಇವತ್ತು ಅದೇ ಕಾಲಕ್ಕೆ ಯಾರು ನೋಡಿ, ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಯಾರು ಬರೀ ಘೋಷಣೆ ಮಾಡ್ತಾರೆ ಅವ್ರಿಗೆ ಜನ ಮನೆಯಲ್ಲಿ ಕೂಡಿಸ್ತಾರೆ. ಅರ್ಥ ಮಾಡ್ಕೋಬೇಕು ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಮಾಧ್ಯಮದವ್ರು ಇದ್ದೀರಿ. ಅನುದಾನ ಏನಿದೆ ಯಾರದೇ ಸ್ವತ್ತಲ್ಲ, ಅಭಿವೃದ್ಧಿ ನಿರಂತರವಾಗಿ ನಡೀತದೆ. ರಾಜ್ಯ ಸರ್ಕಾರ 4.5 ಲಕ್ಷ ಕೋಟಿ ತೆರಿಗೆ ಕೇಂದ್ರಕ್ಕೆ ಕೊಡ್ತದೆ. ಈ ದೇವಾಲಯ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೀಗಾಗಿ ಇವತ್ತು ನಮ್ಮ ಹಕ್ಕು ನಾವು ಪಡಿತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಬರೀ ಘೋಷಣೆ ಮಾಡಿದರೆ ಸಾಕಾಗೋದಿಲ್ಲ, ಪ್ರಗತಿ ತೋರಿಸ್ಬೇಕಾಗ್ತದೆ. ಪ್ರಗತಿ ತೋರಿಸುವಂಥ ಒಂದು ಕೆಲಸ ಮಾನ್ಯ ಸಾಗರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ, ನಾನು ರಹೀಮ್ ಖಾನ್ ಮಾಡ್ತಾ ಇದ್ದಾವೆ, ನಮ್ಮ ಜನಪ್ರತಿನಿಧಿಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇತರರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಬನ್ನಿಯಪ್ಪ ಪೂಜೆ ಮಾಡೋಣ ಅಂತ ಕರೆದಿದ್ದೇನೆ. ಒಂದು ಇಂಡಸ್ಟ್ರಿ ಏನು ತಂದಿದ್ದಾರೆ ಅಂತ ಕೋಬಾ ಅವರು ಬೀದರ್ನಲ್ಲಿ 10 ವರ್ಷದಿಂದ ಡಬಲ್ ಇಂಜನ್ ಸರ್ಕಾರ ಇತ್ತು. ಏನೋ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಆ ಥರ ಏನೋ ಇಷ್ಟಾಗಿ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ. ನಾವು 100 ಕೋಟಿದು ಕೆಲಸ ಮಾಡಿದ್ದೆವು, ಹಾಸ್ಪಿಟಲ್ ಮಾಡಿದ್ದೆವು, DC ಆಫೀಸಿಗೆ 100 ಕೋಟಿದು ನಡೀಲಿರ್ತದೆ. ಅದು ಬ್ಯಾನರ್ ಯಾರೋ ಕಾರ್ಯಕರ್ತ ಹಾಕಿದ್ದಾರೆ, ಒಂದು ಇಂಡಸ್ಟ್ರಿ ತಂದಿಲ್ಲ. ಏನೋ ಇಂಡಸ್ಟ್ರಿ ತಂದಿದ್ದಾರೆ, ಅವ್ರಿಗೆ ಏನೋ ಶಬಾಷಿ ಕೊಡ್ಬೇಕು. ಏನೋ ದೇವಸ್ಥಾನ ಸಾಗರ್ ಅವ್ರು ತಂದಿದ್ದಾರೆ 3 ಸಲ. ಅವ್ರು ತರಬೇಕಂದ್ರೆ ಈಗ ಅವ್ರ ಪೀರಿಯಡ್ನಲ್ಲಿ ತರಬೇಕಂದ್ರೆ ಅವಾಗೆ ತರಬೇಕಿತ್ತು, ಅವಾಗೆ ತಂದಿಲ್ಲ. ಈಗ ಬೀದರ್ನಲ್ಲಿ ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಫೌಂಡೇಶನ್ ಹಾಕಿದರು. ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆದರು. ಸಿದ್ದರಾಮಯ್ಯ ಅವರು ಕೊಟ್ಟರು, ಯಡಿಯೂರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡಿದ್ರು. ದುಡ್ಡು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು, ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ನಮ್ಮ ಸರ್ಕಾರ ಇತ್ತು, ಲಾಸ್ಟ್ ಕಂಪ್ಲೀಟ್ ಆದ್ರ ಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು 2-3 ಸಲ ಉದ್ಘಾಟನೆ ಮಾಡಾರಿ ಅಂತ ಆವಾಗ ನಮ್ಮ ಬಂಡಪ್ಪ ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ಅದು ಲೇಟ್ ಆಯ್ತು 6 ಮಂತ್. ಆವಾಗ BJP ಗೌರ್ಮೆಂಟ್ ಬಂದರು, ಬರೀ ಚುನಾ ಹೊಡೆದು ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಗುಡಿಬಂಡೆಯಲ್ಲಿ ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕೆಂದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಬಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ತಾಲೂಕಿನ ವಿವಿಧ ಇಲಾಖೆಗಳ ಕಾರ್ಯವೈಖರಿಯನ್ನು ಪರಾಮರ್ಶಿಸಿದ ಶಾಸಕರು ಅಭಿವೃದ್ಧಿ ಕೆಲಸಗಳಲ್ಲಿ ವಿಳಂಬ ಧೋರಣೆ ತೋರದೆ ಸಾರ್ವಜನಿಕರ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕೆಂದು ನಿರ್ದೇಶಿಸಿದರು.
ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದು, ಅಂತಹ ರಸ್ತೆಗಳ ಸಮಗ್ರ ಪಟ್ಟಿಯನ್ನು ತಯಾರಿಸಿ ತಕ್ಷಣವೇ ನಮಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬಗ್ಗೆ ಮಾಹಿತಿ ಪಡೆದ ಅವರು, ತಾಲೂಕಿನಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಇಲ್ಲ, ಹಾಗಾಗಿ ಲಭ್ಯವಿರುವ ಮೂಲಗಳಿಂದಲೇ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿರುವ ಒಟ್ಟು 117 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ 100 ಘಟಕಗಳು ಸುಸ್ಥಿತಿಯಲ್ಲಿದ್ದು, ಉಳಿದ 17 ಘಟಕಗಳ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ. ಅಧಿಕಾರಿ ನವೀನ್ ಅವರು ಹೊಸದಾಗಿ 8 ಗ್ರಾಮಗಳಿಗೆ ನೀರಿನ ಘಟಕಗಳ ಅಗತ್ಯವಿದೆ ಎಂದು ಸಭೆಯ ಗಮನಕ್ಕೆ ತಂದಾಗ, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಹೊಸ ಘಟಕಗಳ ಸ್ಥಾಪನೆಗೆ ಅಗತ್ಯ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಈ ಕ್ಷೇತ್ರದಲ್ಲಿ ಗುರುಭವನ ಕಟ್ಟಡ ನಿರ್ಮಾಣಕ್ಕೂ ರಾಜಕೀಯಕ್ಕೂ ಅವಿನಾಭಾವ ಸಂಬಂಧವಿದೆ ಅನಿಸುತ್ತದೆ. ಕಳೆದ 10 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದವರು ತಮ್ಮ ಅವಧಿಯಲ್ಲಿ ಬೇರೆ ಬೇರೆ ಕಡೆ ಗುರುಭವನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಗುರುಭವನ ಕಟ್ಟಡ ನಿರ್ಮಾಣಕ್ಕೂ ರಾಜಕೀಯ ನಂಟು ಅಂಟಿದೆ. ಕಳೆದ 10 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದವರು ತಮ್ಮ ಅವಧಿಯಲ್ಲಿ ಬೇರೆ ಬೇರೆ ಕಡೆ ಗುರುಭವನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತಿರುವುದು ವಿವಾದಕ್ಕೆ ಕಾರಣವಾಗುತ್ತಿದೆ. ನಗರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 2016ರ ಜನವರಿ 6ರಂದು ಅಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗಿದ್ದ ಎಂ ರಾಜಣ್ಣ ಅವರು ಮೊದಲ ಬಾರಿ ಗುರುಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದರು. ನಂತರ ಶಾಸಕರಾಗಿ ಬಂದ ವಿ ಮುನಿಯಪ್ಪ ಅವರು ಎಂ ರಾಜಣ್ಣ ಅವರ ಅವಧಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಜಾಗ ಬಿಟ್ಟು ಪಕ್ಕದಲ್ಲಿ 2022ರಲ್ಲಿ ಮತ್ತೆ ಭೂಮಿ ಪೂಜೆ ನೆರವೇರಿಸಿದರು. 2025 ಏಪ್ರಿಲ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ, ಸರ್ಕಾರಿ ನೌಕರರ ಭವನ ಸೇರಿ 10 ಹಲವು ಕಾಮಗಾರಿಗಳಿಗೆ ಭೂಮಿ ಪೂಜೆ ಉದ್ಘಾಟನೆಯ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಗುರುಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾದರೂ ಜಾಗ ಎಲ್ಲೆಂದು ಸ್ಪಷ್ಟವಾಗಿರಲಿಲ್ಲ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಿಕ್ಷಕರ ಭವನ ಕಟ್ಟಬೇಕಂತೇಳಿ ಬಹಳಷ್ಟು ದಿನಗಳಿಂದ ಶಿಕ್ಷಕರ ಕನಸಾಗಿತ್ತು. ನಾನು ಶಾಸಕರಾಗಿದ್ದಾಗ ಹಿಂದೆ ಅದಕ್ಕೊಂದು ಜಾಗವನ್ನು ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಸೇರಿ ಗುರುತಿಸಿ ಅದಕ್ಕೆ ಗುದ್ದಲಿ ಪೂಜೆ ಮಾಡಿ ಒಂದು ಹಂತಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ವಿ. ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಗಳು ಕೂಡ ನಮ್ಮ ಸಂಸದರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಎಲ್ಲರ ಕಡೆಯಿಂದ ಕೂಡ ನಾವು ಕೂಡ ಸಹಾಯ ಮಾಡಿಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ವಿ. ಇದೀಗ 4ನೇ ಬಾರಿ 2026 ಫೆಬ್ರವರಿ 6ರಂದು ಈ 3 ಜಾಗಗಳನ್ನು ಹೊರತುಪಡಿಸಿ ಬೇರೊಂದು ಕಡೆ ಗುರುಭವನ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಆದ ಬಿಇಒ ಸಿಎ ನರೇಂದ್ರ ಕುಮಾರ್ ಮತ್ತೆ ಇತರೆ ಪದಾಧಿಕಾರಿಗಳು ಮಾತ್ರವೇ ಸೇರಿ ಯಾವ ಜನಪ್ರತಿನಿಧಿಗಳನ್ನು ಕರೆಯದೆ ಭೂಮಿ ಪೂಜೆ ನೆರವೇರಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಗುರುಭವನಕ್ಕಾಗಿ ಬೇರೊಂದು ಪಕ್ಷದ ಶಾಸಕರ ಅವಧಿಯಲ್ಲಿ ಗುರುತಿಸಿದ ಜಾಗವನ್ನು ಇನ್ನೊಂದು ಪಕ್ಷದ ಶಾಸಕರು ಬದಲಿಸುವುದು, ಈ ಇಬ್ಬರು ಶಾಸಕರ ಅವಧಿಯಲ್ಲಿ ಗುರುತಿಸಿದ ಜಾಗವನ್ನು ಈಗಿನ ಶಾಸಕರು ಬದಲಿಸಿರುವುದರ ಹಿಂದೆ ರಾಜಕೀಯ ಹುನ್ನಾರ ನಡೆದಿದೆ ಎಂಬ ಮಾತುಗಳು ಸಾರ್ವಜನಿಕವಾಗಿ ಕೇಳಿಬರುತ್ತಿವೆ. ಶಾಲಾ ಶಿಕ್ಷಕರ ಸಂಘದಲ್ಲೂ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡ ಶಿಕ್ಷಕ ಪದಾಧಿಕಾರಿಗಳಿದ್ದು, ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ಥಾನ ಹಿಡಿದವರು ಶಿಕ್ಷಕರ ಸಂಘದ ಹಿತಕ್ಕಿಂತಲೂ ತಮ್ಮ ಬೆಂಬಲಿತ ಶಾಸಕರ ಮರ್ಜಿಯಂತೆ ನಡೆದುಕೊಳ್ಳುತ್ತಿರುವ ಕಾರಣಕ್ಕೆ ಗುರುಭವನ ನಿರ್ಮಾಣದ ಜಾಗ ಬದಲಾಗುತ್ತಲೇ ಇದೆ. ಪ್ರೌಢಶಾಲೆ ಆವರಣದಲ್ಲಿರ್ತಕ್ಕಂಥ ಈಗ ಹಾಲಿ ಹಿಂದೆ ಭಯ ಆಗಿದ್ದಂಥ ಸ್ಥಳಕ್ಕೆ ಓಡಾಡಲಿಕ್ಕೆ ಮತ್ತು ಅಲ್ಲಿನ ಆಟ ಆಡಲಿಕ್ಕೂ ತೊಂದರೆ ಆಗ್ತದೆ ಅಂತ ಬಿಟ್ಟು ಸ್ಥಳೀಯ STMC ಅವರು ಕೂಡ ಹೇಳಿದರು. ನಂತರ ಅದೇ ನಿಟ್ಟಿನಲ್ಲಿ ಶಾಸಕರು ಕೂಡ ಇಲ್ಲಿ ಮಾಡೋದು ಬೇಡ, ಈ ಕಡೆ ಬಲಭಾಗ ಕೊನೆಯಲ್ಲಿದ್ದರೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತೇಳಿ ಸೂಚನೆ ಕೊಟ್ಟಿದ್ದು ಅವರಿಗೆ. ಹಾಗೂ ಅವರ ಸೂಚನೆಯ ಅನುಸಾರವಾಗಿ
ಈ ಹಿಂದೆಯೇ ಅದಕ್ಕೆ ಏನು ಶಂಕುಸ್ಥಾಪನೆಯನ್ನು ಏಪ್ರಿಲ್ 14ನೇ ತಾರೀಕು ನೆರವೇರಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಮತ್ತು ಅದು ತುಂಬ ವರ್ಷಗಳು ಆಗಿದ್ದರಿಂದ ಸೊ ಈ ಒಂದು ಸೂಚನೆಯನ್ನು ಅನುಸಾರ ಇಲ್ಲಿ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ತಾಲೂಕು ಕ್ರೀಡಾಂಗಣದಲ್ಲಿ ಮೈಸೂರು ಜಿಲ್ಲಾ ಕುಸ್ತಿ ಸಂಘ ಹಾಗೂ ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರು ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನಂಜನಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಮೈಸೂರು ಜಿಲ್ಲಾ ಕುಸ್ತಿ ಸಂಘ ಹಾಗೂ ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರು ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯುವಕರು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ನೀಡುತ್ತಾರೋ ಅಷ್ಟೇ ಮಹತ್ವವನ್ನು ಕ್ರೀಡೆಗೂ ನೀಡಬೇಕೆಂದು ತಿಳಿಸಿದರು. ನಂಜನಗೂಡು ಕ್ರೀಡೆಗೆ ಹೆಸರುವಾಸಿಯಾಗಿದ್ದು ಅನೇಕ ಕುಸ್ತಿ ಪಟು ಹಾಗೂ ಪೈಲ್ವಾನ್ಗಳನ್ನು ತಯಾರಿಸಿದ ಇತಿಹಾಸವಿದೆ ಎಂದರು. ಕಬಡ್ಡಿ ಆಗಿರ್ಬೋದು, ಈ ಕುಸ್ತಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಿದೆ. ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಕ್ರೀಡಾ ಪಂದ್ಯಾವಳಿಗಳು ಇವತ್ತು ನಡೀತಾ ಇದೆ. ಅದರಿಂದ ನಮ್ಮ ಯುವಕರನ್ನ ಅವರು ಶಿಕ್ಷಣಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಿದ್ದಾರೋ ಅಷ್ಟೇ ಆದ್ಯತೆಯನ್ನ ಇವತ್ತು ಕ್ರೀಡೆ ಕೂಡ ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಿದ್ದಾರೆ. ಅದರಂತೆ ಇವತ್ತೊಂದು ದಿವಸ ಕ್ರೀಡೆಯಲ್ಲಿ ಅತಿ ಹೆಚ್ಚು ಯುವಕರು ಪಾಲ್ಗೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ನಾವೆಲ್ಲೂ ಸರಿ ಮಾಡಬೇಕಾಗಿದೆ. ವಿಶೇಷವಾಗಿ ಇವತ್ತಿನ ಕುಸ್ತಿ ಪಂದ್ಯಾವಳಿ ನಾವೇನು ಮಾಡಿದ್ದೇವೆ ಇನ್ನೂ ಅದ್ಭುತವಾಗಿ, ಇನ್ನೂ ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಖಂಡಿತವಾಗಿಯೂ ನಾವೆಲ್ಲರೂ ಸೇರಿ ಒಗ್ಗೂಡಿ ನಾವೆಲ್ಲರೂ ಕೂಡ ಮಾಡ್ತೇವೆ ಅಂತ ಕೂಡ ತಿಳಿಸಿ, ಈ ದಿವಸ ನನ್ನನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಲ್ಲಿ ನಿಂತು ಮಾತನಾಡಲಿಕ್ಕೆ ತಾವೆಲ್ಲೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರೆ ತಮಗೆ ಧನ್ಯವಾದಗಳು. ತಾಲೂಕಿನ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಇನ್ನಷ್ಟು ಆದ್ಯತೆ ನೀಡಲಾಗುವುದೆಂದು ಅವರು ಹೇಳಿದರು. ನಂತರ ಉರುಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಕ್ರೀಡಾಪಟುಗಳಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ್, ಮೈಸೂರು ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷ ಪೈಲ್ವಾನ್ ಪ್ರಸನ್ನ, ಅಂತಾರಾಷ್ಟ್ರೀಯ ಕರಾಟೆ ತೀರ್ಪುಗಾರ ಎಂ ಕಿರಣ್, ಟಿಡಿ ಗಿರೀಶ್ ತೊರೆಮಾವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಶ್ರೀ ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ವತಿಯಿಂದ 15ನೇ ಶನಿವಾರದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ನಗರಸಭೆ ಪೌರಾಯುಕ್ತರಾದ ರಮೇಶ್ ಅವರು ಆಗಮಿಸಿ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ಪದಾಧಿಕಾರಿಗಳು ಅನ್ನದಾನ ಕಾರ್ಯಕ್ರಮ ಮಾಡುತ್ತಿರುವುದು ಪುಣ್ಯದ ಕಾರ್ಯ. ಹಿರಿಯರು ಹೇಳುತ್ತಿದ್ರು, ಯಾರು ಅನ್ನದಾನ ಕಾರ್ಯಕ್ರಮ ಮಾಡುತ್ತಾರೋ ಅವರ ಮನೆ ವೃದ್ಧಿ ಆಗುತ್ತೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ಪ್ರತಿ ಶನಿವಾರ ಅನ್ನದಾನ ಕಾರ್ಯಕ್ರಮಗಳು ಮಾಡಿ ಹಳ್ಳಿ ಕಡೆಯಿಂದ ನಗರಕ್ಕೆ ಬರುವಂತಹ ರೈತರಿಗೆ ಹಾಗೂ ಬಡವರಿಗೆ ಶನಿವಾರದ ಮಧ್ಯಾಹ್ನದ ಒಂದು ಊಟ ಸಿಕ್ಕಿದರೆ ಅವರಿಗೆ ತೃಪ್ತಿಯಾಗುತ್ತದೆ. ಆ ತೃಪ್ತಿಯ ಕಾರ್ಯ ಈ ಸಂಘ ಮಾಡಿಕೊಂಡು ಬರುತ್ತಿದ್ದಾರೆ. ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತ ಆರೋಗ್ಯ, ಐಶ್ವರ್ಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಿ ಎಂದು ಆಶಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀ ಮಾರುತಿ ಸ್ವಾಮಿ, ಮಾಜಿ ನಗರಸಭಾ ಸದಸ್ಯರು ಹಾಗೂ ಮಣಿಕಂಠ ಏಜೆನ್ಸಿ ಮಾಲೀಕರಾದ ವೆಂಕಟರೆಡ್ಡಿ, ನಾಗಪ್ಪ, ಶ್ರೀಧರ್, ಹ್ಯಾಪಿ ಕುಟುಂಬದವರು ಮುಂತಾದ ಭಕ್ತಾದಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಡಿಮಾರ್ಟ್ ಸಿಬ್ಬಂದಿಗಳಿಂದ ಗ್ರಾಹಕನ ಮೇಲೆ ಗೂಂಡಾ ವರ್ತನೆ ಆರೋಪ. ಸಿಬ್ಬಂದಿಗಳ ವರ್ತನೆ ಕಂಡು ತರಾಟೆಗೆ ತೆಗೆದುಕೊಂಡ ಆಹಾರ ಸುರಕ್ಷತಾ ಅಧಿಕಾರಿ. ಶಿಕ್ಷಕರ ಥಳಿತಕ್ಕೆ ಮೂರ್ಛೆ ಹೋಗಿದ್ದ ವಿದ್ಯಾರ್ಥಿಯ ಪ್ರಕರಣ. ಶಾಲಾ ಆಡಳಿತದಿಂದ ನನ್ನ ಮಗುವಿಗೆ ಯಾವುದೇ ತೊಂದರೆಯಾಗಿಲ್ಲ. ಮಗು ಭಯಭೀತಿಯಿಂದ ತಪ್ಪು ಹೇಳಿಕೆ ನೀಡಿದೆ ಎಂದ ಪೋಷಕರು. ಮಕ್ಕಳಿಲ್ಲದ ದಂಪತಿಗಳ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು. 3 ದಿನದ ಹಸುಗೂಸನ್ನು ಮಾರಾಟ ಮಾಡಲು ಯತ್ನಿಸಿದ ಪೋಷಕರು. 5 ವರ್ಷದಲ್ಲಿ ಎತ್ತಿನಹೊಳೆ ನೀರು ಕೊಡುತ್ತೇವೆಂದ ಕಾಂಗ್ರೆಸ್ ಸರ್ಕಾರ. ಈಗ 30,000 ಕೋಟಿಗೆ ಯೋಜನಾ ವೆಚ್ಚ ತಲುಪಿದೆ. ಎತ್ತಿನಹೊಳೆ ದುಡ್ಡು ಹೊಡೆಯುವ ಕಾರ್ಯಕ್ರಮವಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.